ಈಗ ಜಸ್ಟ್ ಊಟ ಆಯ್ತು. ಆದ್ರೆ ನೆಕ್ಸ್ಟ್ ಲೆವೆಲ್ ಇತ್ತು ಮಾತ್ರ. ನಾನು ಆಕ್ಚುಲಿ ಗೋಬಿ ಮಂಚೂರಿಯನ್ ಮತ್ತೆ ವೆಜ್ ಫ್ರೈಡ್ ರೈಸ್ ಟ್ರೈ ಮಾಡಿದೆ. ಅದ್ ಬಿಟ್ರೆ ನಮ್ಮ ಇವನು ಆಕಾಶ್ ಬಿರಿಯಾನಿ ಮತ್ತೆ ಕಬಾಬ್ ಟ್ರೈ ಮಾಡ್ದ. ಕಬಾಬ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಇತ್ತು. ಕಬಾಬ್ ಮಾತ್ರ ಚೆನ್ನಾಗಿತ್ತು. ಮತ್ತೆ ಇವಾಗ ನೆಕ್ಸ್ಟ್ ಸ್ವಿಮ್ಮಿಂಗ್ ಹೋಗೋಣ ಅಂತ ಹೇಳೋನೆ 4 o'clock. ಈಗ ಚೆಕ್ ಇನ್ ಆಗಿದ್ ನಾವ್ ಆಕ್ಚುಲಿ 1:15 1:30ಗೆಲ್ಲ ಚೆಕ್ ಇನ್ ಆದ್ವಿ. ನಾವ್ ಅಲ್ಲಿಂದ ಬಂದಿದ್ದು, ನೀವು ಬೆಂಗಳೂರಿಂದ ಇಲ್ಲಿಗೆ ಬರ್ತೀರಾ ಅಂತಂದ್ರೆ 6 hour to 7 hour ಬೇಕೇ ಬೇಕು. 6 to 7 hour ಬೇಗುತ್ತೆ. ನಾವು ಬೆಳಗ್ಗೆ 5 o'clock 5:30 6 o'clock ಬಿಟ್ಟಿದ್ದು. ಇಲ್ಲಿ ಬಂದಾಗ 1:30. ಲೆವೆಲ್ ಬಿಸಿ ಇದೆ ನೋಡಿ. AC ಆನ್ ಮಾಡೇ ಬಿಟ್ಟಿದೀನಿ. ಆಕ್ಚುಲಿ ಇವಾಗ ಬ್ಯಾಗ್ ಎತ್ಕೊಂಡು ಆಲ್ರೆಡಿ ಚೆಕ್ ಇನ್ ಆಗಿರೋದ್ರಿಂದ ಬ್ಯಾಗ್ ಎತ್ಕೊಂಡೋಗಿ ರೂಮ್ ಬಿಕ್ಕೋದು. ನೋಡಿ ಇದೆ ಪಾರ್ಕಿಂಗ್ ಸ್ಲಾಟ್, ಫುಲ್ ಪಾರ್ಕಿಂಗ್. ಕಾರುಗಳೆಲ್ಲ ಇಲ್ಲೇ ಪಾರ್ಕಿಂಗ್ ಆಗಿದೆ. ನಾವು ಅಲ್ಲಿ ಪಾರ್ಕ್ ಮಾಡಿದೀವಿ. ಆಕ್ಚುಲಿ ಎಂಟ್ರೆನ್ಸ್ ಇದೆ ನೋಡಿ. ಎಂಟ್ರೆನ್ಸ್ ಅಲ್ಲಿ ಬಂದ್ರೆ ಅಲ್ಲಿ ಇಲ್ಲೇ ಚೆಕ್ಕಿಂಗ್. ಇಲ್ಲಿ ಚೆಕ್ ಇನ್ ಆದ್ರೆ ಇಲ್ಲೇ ಎಂಟ್ರೆನ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ನೀವು, ಇಲ್ಲಿ ಗಣೇಶ ಇಕ್ಕಿದ್ದಾರೆ ಎಂಟ್ರೆನ್ಸ್ ಅಲ್ಲಿ. ಹಿಂಗ್ ಹೋದ್ರೆ ಸ್ವಿಮ್ಮಿಂಗ್ ಪೂಲು, ಹಿಂಗ್ ಸ್ಟ್ರೈಟ್ ಹೋದ್ರೆ ರೂಮ್ಸ್. ರೂಮ್ ಹತ್ರ ಹೋಗ್ತಾ ಇದೀನಿ ಇವಾಗ. ನೆಕ್ಸ್ಟ್ ಲೆವೆಲ್ ಐತೆ. ಅಲ್ಲಿ ಸ್ಟ್ರೈಟ್ ಹೋದ್ರೆ ಅಲ್ಲಿ ಇದೆಯಲ್ಲ ಡೆಡ್ ಎಂಡ್, ಅದೇ ಬೀಚ್. ಫೈನಲಿ ರೂಮ್ ಒಳಗಡೆ ಚೆಕ್ ಇನ್ ಆದೆ. ಇವಾಗ ರೂಮ್ ಹೇಗೈತೆ ಅಂತ ತೋರಿಸ್ತೀನಿ ನೋಡಿ. ಆಕ್ಚುಲಿ ಇದೆ ನೋಡಿ, ಇನ್ಸರ್ಟ್ ಕಾರ್ಡ್ ಫಾರ್ ಪವರ್. ಇದನ್ನ ಆಕ್ಚುಲಿ ಒಳಗಡೆ ಇನ್ಸರ್ಟ್ ಮಾಡ್ದಾನೆ ಪವರ್ ಸಪ್ಲೈ ಆಗೋದು. ಆಕ್ಚುಲಿ ಇದೆ ನೋಡಿ ಎಂಟ್ರೆನ್ಸ್. ಒಳಗಡೆ ಬಂದ್ರೆ ಇಲ್ಲಿ ಕಬೋರ್ಡ್ ಒಳಗಡೆ ಇಲ್ಲಿ ನಾನು ಬ್ಯಾಗ್ ಇಟ್ಟಿದ್ದೀನಿ ಕಬೋರ್ಡ್ ಒಳಗಡೆ. ಆಮೇಲೆ ಸದ್ಯಕ್ಕೆ ಬೇಕಾದ್ರೆ ಇದು ಮಾಡ್ಕೊಳ್ಳೋಣ, ಏನ್ ಬೇಕಾದ್ನ ಅರೇಂಜ್ಮೆಂಟ್ ಮಾಡೋಣ. ಇದು ನೋಡಿ ಮಿರರ್ ಎಷ್ಟು ದೊಡ್ಡದಾಗಿದೆ. ನೆಕ್ಸ್ಟ್ ಲೆವೆಲ್ ಆಯ್ತು ಮಿರರ್ ಅಂತ. ಮೇಲ್ಗಡೆ AC. ಮತ್ತೆ ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ, ಟೇಬಲ್. ಮತ್ತೆ ಇಲ್ಲಿ ನೋಡಿ ಇಲ್ಲಿ ಟಿವಿ. ಇದು ಬೆಡ್. ಆ ಕಡೆ ಆಕಾಶು, ಈ ಕಡೆ ನಾನು. ಆಕಾಶ್ ಆಚೆ ಹೋಗೋನೆ ಬರ್ತಾನೆ. ಮತ್ತೆ ಇಲ್ಲೇನೋ ಫೋನ್ ಇಟ್ಟಿದ್ದಾರೆ ನೋಡೋಣ. ನೋಡಿ ರಿಸೆಪ್ಷನ್ 9, ರೆಸ್ಟೋರೆಂಟ್ 6, ಹೌಸ್ ಕೀಪಿಂಗ್ 2, ಬೆಲ್ ಡೆಸ್ಕ್ 219 ಅಂತ ಹಾಕಿದ ನೋಡಿ. ನೆಕ್ಸ್ಟ್ ಅದು ಬಿಟ್ರೆ ಇಲ್ಲಿ ಹಾಟ್ ವಾಟರ್ಗೋಸ್ಕರ ಇದನ್ನ ಇಟ್ಟಿದ್ದಾರೆ, ಮಿಲ್ಟನ್. ಮತ್ತೆ 2 ವಾಟರ್ ಬಾಟಲ್ಸ್. ಕೆಟಲ್ ಒಳಗಡೆ ಒಂದು ಗ್ಲಾಸ್ ರಾಡು, ಮತ್ತೆ 2 ಕಪ್ಪು. ಮ್ಯಾಂಡೇಟರಿ ಏನು ಇರ್ಬೇಕು ಅದು ಇಟ್ಟಿದ್ದಾರೆ. ಮತ್ತೆ AC ಆಪರೇಟಿಂಗು. ಇದೇನಿದೆ ಈ ಬುಕ್ಕಲ್ಲಿ, ಮೆನು. ಆಕ್ಚುಲಿ ಆಗ್ಲೇ ಹೇಳದ್ನಲ್ಲ ನಾನು ಟ್ರೈ ಮಾಡಿದ್ದೇನು ಅಂತ. ನಾನು ಟ್ರೈ ಮಾಡಿದ್ದೆ ಆಕ್ಚುಲಿ ಬಂದು ಅವಾಗಲೇ ಗೋಬಿ ಮಂಚೂರಿ ಮತ್ತೆ ಮಂಚೂರಿಯನ್ನು. ಅದು ಬಿಲ್ಲಿಂಗ್ ಇನ್ನು ಚೆಕ್ಔಟ್ ಟೈಮಲ್ಲಿ ಪೇ ಮಾಡೋದು. ಕೆಳಗಡೆ ಬಂದ್ರೆ ಹಾಗೆ ನೋಡಿ ಇಲ್ಲೊಂದು ಫ್ರಿಜ್, ಮಿನಿ ಫ್ರಿಜ್. ಫ್ರಿಜ್ ಒಳಗಡೆ ಪವರ್ ಆನ್ ಆಗಿದ್ಯಾ? ಇಲ್ಲ, ಪವರ್ ಆನ್ ಆಗಿದೆ. ಏನ್ ಬೇಕಾದ್ರೂ ಕೋಲ್ಡ್ ವಾಟರ್ ಏನ್ ಬೇಕಾದ್ರೂ ಸ್ಟೋರ್ ಮಾಡ್ಕೋಬಹುದು. ಅದ್ ಬಿಟ್ರೆ ಎಂಟ್ರೆ ಮತ್ತೆ ಇಲ್ಲಿ ಕರ್ಟನ್ ಕೊಟ್ಟಿದ್ದಾರೆ, ಬೇಕಾದ್ರೆ ಕ್ಲೋಸ್ ಮಾಡ್ಕೋಬಹುದು. ನೋಡೋಣ ಬನ್ನಿ, ಆಚೆ ಹೇಗಿದೆ ತೋರಿಸ್ತೀನಿ ವ್ಯೂ. ನೆಕ್ಸ್ಟ್ ಲೆವೆಲ್ ಐತೆ ವ್ಯೂ. ಒಳಗಡೆ ರೂಮು, ಇಲ್ಲಿ ಕೂತ್ಕೊಂಡು ಆರಾಮಾಗಿ ಮಾತಾಡ್ಬೋದು. ನೆಕ್ಸ್ಟ್ ಲೆವೆಲ್ ಐತೆ ರೂಮ್ ಮಾತ್ರ. ಟೆಂಪರೇಚರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬಿಸಿಲಿದೆ. ಯಪ್ಪ ಸಿಕ್ಕಾಪಟ್ಟೆ ಸೆಕೆ. ಅದ್ ಬಿಟ್ರೆ ಇನ್ನೇನು ವಾಶ್ರೂಮ್. ಅದು ವಾಶ್ರೂಮು. ಮತ್ತಿಲ್ಲೇನೋ ಕಿಟ್ ಇಟ್ಟಿದ್ದಾರೆ, ನೀವು ನೋಡ್ಬೋದು ನೋಡಿ.
ಮಾಮೂಲ ಬೀಚ್ ರೆಸಾರ್ಟ್ ಗೆಸ್ಟ್ ಟಾಯ್ಲೆಟ್ ಕಿಟ್. ಇದ್ರೊಳಗಡೆ ಒಂದು ಶಾಂಪು, ಬ್ರಷ್, ಪೇಸ್ಟು ಮತ್ತು ಅಷ್ಟೇ. 2 ಬ್ರಷ್ ಕೊಟ್ಟಿದ್ದಾರೆ. 2 ಬ್ರಷು, 1 ಪೇಸ್ಟು, ಮಿನಿ ಸೋಪು, 1 ಕಿಟ್. ಸದ್ಯಕ್ಕೆ ಅಲ್ಲಿ ಇರಲಿ. ಅದು AC ಅಲ್ಲಿದೆ. ಟೈಮ್ ಬಂದು 4:15 ಆಗಿದೆ. ಇವಾಗ ಸ್ವಿಮ್ಮಿಂಗ್ ಹೋಗ್ತಾ ಇದ್ದೀನಿ. ಸ್ವಿಮ್ಮಿಂಗ್ ಫುಲ್ ರೆಡಿ ಆಗಿದ್ದೀನಿ. ಸ್ವಿಮ್ಮಿಂಗ್ ಹೋಗಿ ಇವಾಗ ಫುಲ್ ಸ್ವಿಮ್ ಮಾಡೋದೆ. ವೆದರ್ಗೂ ಅದಕ್ಕೂ ನೆಕ್ಸ್ಟ್ ಲೆವೆಲ್ ಐತೆ. ಸ್ವಿಮ್ಮಿಂಗ್ ಫುಲ್ ಹೋಗ್ತಾ ಇದ್ದೀನಿ. ಈ ವೆದರ್ಗೂ ಅದಕ್ಕೂ ನೆಕ್ಸ್ಟ್ ಲೆವೆಲ್ ಸ್ವಿಮ್ಮಿಂಗು. ಮಸ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲೆವೆಲ್ ಸ್ವಿಮ್ಮಿಂಗು. ಫುಲ್ಲು ಖಾಲಿ ಇದೆ. ಆ್ಯಕ್ಚುಲಿ ಇವತ್ತು ಫುಲ್ ಇತ್ತು, ಇವಾಗ ಫುಲ್ಲು ಖಾಲಿ ಇದೆ. ಮತ್ತು ಯಾವುದೇ ಥರ ಅಷ್ಟೊಂದೇನು ಕ್ಲೋರಿನ್ ಹಾಕಿಲ್ಲ. ಫುಲ್ಲು ಚೆನ್ನಾಗಿದೆ. ನೋಡಿ ಆಕಾಶ್ ಇವಾಗ ಇಲ್ಲೇ ಇದೆ. ಆಕಾಶ್ ನೆಕ್ಸ್ಟ್ ಲೆವೆಲ್ ಸ್ವಿಮ್ಮಿಂಗು. ಅವಾಗಿಂದ ಇಲ್ಲಿ ಯಾರು ಇರಲಿಲ್ಲ, ಇವಾಗ ಬರ್ತಾವ್ರು ಒಬ್ಬೊಬ್ಬರೇ. ಮತ್ತು ನೆಕ್ಸ್ಟ್ ಲೆವೆಲ್ ಆಟಾಡಿದೆ. ಈ ಸಮ್ಮರ್ಗೂ ಅದಕ್ಕೂ ಬೇರೆನೇ ಮಜಾ ಗುರು. ಇಲ್ಲಿ ಸ್ವಿಮ್ಮಿಂಗ್ ಮಾಡಿ ಸ್ನಾನ ಮಾಡಿದ್ದಾಯ್ತು. ಇವಾಗ ರೆಡಿ ಆಗ್ತಾ ಇದ್ದೀನಿ ಮಹಾಬಲೇಪುರಂಗೆ ಹೋಗೋಕ್ಕೆ. ಪ್ಲೇಸಸ್ಗಳು ನೋಡೋಕ್ಕಲ್ಲ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಪ್ಲೇಸಸ್ ಫೇಮಸ್ ಅಂತ ಕೇಳ್ಪಟ್ಟೆ. ಅಲ್ಲಿ ಹೋಗ್ತಾ ಇದ್ದೀನಿ ಇವಾಗ ಆಕಾಶ್ ಜೊತೆ. ಅಲ್ಲೋಗಿ ಮತ್ತೇನೇನು ಪ್ಲೇಸ್ಗಳನ್ನ ನೋಡ್ತೀನಿ ಅಂತ ತೋರಿಸ್ತೀನಿ. ಮಹಾಬಲೇಪುರಂ ಬೀಚು ಏನೋ ಕಾಣಿಸ್ತಿಲ್ಲ, ಕತ್ಲೆ, ಫುಲ್ ಕತ್ಲೆ. ಫುಡ್ ಹೇಗಿತ್ತು? ಕ್ವಾಲಿಟಿ, ಫುಡ್ ಟೇಸ್ಟ್ ಸೂಪರ್. ಫೈನಲಿ ಊಟ ಮಾಡಿದ್ವಿ. ಡಿನ್ನರು ನೆಕ್ಸ್ಟ್ ಲೆವೆಲ್ ಇತ್ತು. ಟೇಸ್ಟ್ ಕ್ವಾಲಿಟಿ ಮಾತ್ರ. ಆಂಬಿಷನ್ ಆಗಲಿ, ಒಳಗಡೆ ಇಂಟೀರಿಯರು ಎಲ್ಲ ಮಸ್ತಾಗಿದೆ. ಫೈನಲಿ ರೂಮಿಗೆ ಬಂದೆ. ನಾಳೆ ಕೆಲವು ಪ್ಲೇಸಸ್ ನೋಡೋದು ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಮಹಾಬಲಿಪುರಮಲ್ಲೇ ಸಿಕ್ಕಾಪಟ್ಟೆ ಪ್ಲೇಸಸ್ ಐತೆ, ನಾವಿರುತ್ತವೆ. ಮತ್ತು ತಮಿಳ್ನಾಡು ಆ್ಯಕ್ಚುಲಿ ಟೆಂಪಲ್ಸ್ಗೆ ಅಂತಲೇ ತುಂಬ ಫೇಮಸ್ಸು. ನಾಳೆ ಅದು ಎಷ್ಟಾಗುತ್ತೆ ಅಷ್ಟು ಪ್ಲೇಸಸ್ನ ಕವರ್ ಮಾಡ್ತೀನಿ. ಬೆಳಿಗ್ಗೆ ಎದ್ದು ಇವಾಗ ಗೋಳು ಜೊತೆ ಟಿಫನ್ಗೆ ಹೋಗ್ತಾ ಇದ್ದೀನಿ. ಪಪ್ಪಾಯ, ಇಡ್ಲಿ, ಇಷ್ಟೆಲ್ಲ ಬ್ರೇಕ್ಫಾಸ್ಟ್ ಆಯ್ತು. ಬೋಲು ವಾಟ್ ಯು ಟೇಕ್? ಇಡ್ಲಿ ವಡ. ಇವಾಗ ಒಳ್ಳೆ ಬ್ರೇಕ್ಫಾಸ್ಟ್ ಆಯ್ತು. ಜಸ್ಟ್ ಇವಾಗ ಬ್ರೇಕ್ಫಾಸ್ಟ್ ತಿಂದು ಗೋಲು ಏನು ಕ್ರಿಕೆಟಾ? ಫುಟ್ಬಾಲ್ ಇಲ್ಲ, ವಾಲಿಬಾಲ್ ಇಲ್ಲ, ಕ್ರಿಕೆಟ್, ಓನ್ಲಿ ಕ್ರಿಕೆಟ್. ಇವಾಗ ರೆಸಾರ್ಟ್ಗೆ ಅಟ್ಯಾಚ್ ಆಗಿರೋ ಬೀಚ್ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಲೆವೆಲ್ ನೋಡ್ಕೊಬನ್ನಿ ಒಂದ್ಸಲ. ನೋಡಿ ಇದು ಫುಲ್ಲು ರೆಸಾರ್ಟು. ಈ ಕಡೆ ಇಲ್ಲೇ ಬೀಚ್. ರೆಸಾರ್ಟ್ ಮುಂದೆನೆ ಬೀಚ್. ನೆಕ್ಸ್ಟ್ ಲೆವೆಲ್ ಐತಿ. ಅಲ್ಲಿ ರೆಸಾರ್ಟು, ಇಲ್ಲಿ ಬೀಚ್ ಫುಲ್ಲು. ನೆಕ್ಸ್ಟ್ ಅವಿ ಬೀಚಲ್ಲೆಲ್ಲ ಆಟ ಆಡಿ ಫೈನಲಿ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಸ್ವಿಮ್ಮಿಂಗ್ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಲೆವೆಲ್. ಇಲ್ಲ ಅಂತ ಬಟ್ಟೆ ಒಣಗಾಕಿದ್ದೆ ಹೊರಗಡೆ. ಬಟ್ಟೆ ನಾವು ಬೆಂಗಳೂರಲ್ಲಿ ಒಣಗಿಸ್ಬೇಕು ಅಂತ ಆಚೆ ಬೇರೆ ಇಲ್ಲ, ಹಾಕೋದೇ ಬೇಡ, ಸುಮ್ಮನೆ ಅಲ್ಲಿ ಇಟ್ಟಿದ್ದೆ ಅಷ್ಟೇ. ಹಂಗೆ ಆ ಲೆವೆಲ್ಗೆ ಅದು ಒಣಗೋಗೈತೆ. ಅಷ್ಟು ಡ್ರೈ ಆಗೈತೆ. ಅಷ್ಟು ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಇಲ್ಲಿ. ಸ್ವಿಮ್ಮಿಂಗ್ ಹೋಗಿ ಮತ್ತು ಇವತ್ತು ಯಾವುದ್ಯಾವ್ದು ಪ್ಲೇಸಸ್ ಆಗುತ್ತೆ ಇಲ್ಲಿ ಕವರ್ ಮಾಡ್ಕೊಂಡು ಆಕಾಶ ಮತ್ತು ನಾನು ನೋಡೋಣ ನೆಕ್ಸ್ಟ್ ಏನೇನು ಯಾವ ಪ್ಲೇಸಸ್ ಇದೆ ಅಂತ.
ನಿನ್ನೆಯಿಂದ ಇದು ಆ್ಯಕ್ಚುಲಿ 3 ಟೈಮ್ಸ್ ಅವ್ರಿಗೆ ಫೋನ್ ಮಾಡೋದು ಮತ್ತೆ ತರಿಸೋದು. ಇಲ್ಲ ಇಲ್ಲಿ ಇನ್ನೂ ಕೋಲ್ಡ್ ಆಗಿಲ್ಲ ಅಂತಂದರೆ ಮತ್ತೆ ಕೋಲ್ಡ್ ವಾಟರ್ ಬಾಟಲಲ್ಲಿ ತರಿಸೋದು. ನೋಡಿ ಇಲ್ಲಿ ನೋಡಿ ಹೆಂಗೆ ಹೋಗ್ತಾ ಇದೆ ಟ್ರೈನಲ್ಲಿ, ಒಂದಿಂದೆ ಒಂದು ಇವು 3 ದೊಡ್ಡವು, ಅವೆಲ್ಲ ಚಿಕ್ಕ ಮರಿಗಳು. ಸ್ವಿಮ್ಮಿಂಗ್ ಪೂಲ್ಗಿದೆ ದಾರಿ, ಅಲ್ಲೇನೋ ಅಡುಗೆ ಮಾಡ್ತಾಯಿದ್ದಾರೆ. ಹಿಂಗೆ ಸ್ಟ್ರೈಟ್ ಹೋದರೆ ಈ ಲೆಫ್ಟಲ್ಲಿ ಇರೋದೇ ಸ್ವಿಮ್ಮಿಂಗ್ ಪೂಲು. ಫೈನಲಿ ಇವತ್ತು ಚೆಕ್ಔಟ್ ಡೇ. ಫುಲ್ ರೆಸಾರ್ಟ್ ಎಲ್ಲ ಹೇಗಿದೆ ಅಂತ ಫೈನಲ್ ಆಗಿ ತೋರಿಸ್ತೀನಿ ಬನ್ನಿ. ಇದ್ದಿದ್ದು ಇವಾಗ ಕಾನ್ಫರೆನ್ಸ್ ಹಾಲು. ನಾನು ಹಿಂದೆ ಇರೋದು ಆ್ಯಕ್ಚುಲಿ ಕಾನ್ಫರೆನ್ಸ್ ಹಾಲು. ಇವಾಗ ಅಲ್ಲಿ ಆ್ಯಕ್ಚುಲಿ ಎ ಸಿದು ರಿಮೋಟ್ ಇರಲಿಲ್ಲ, ಅದಕ್ಕೆ ತಗೋಬೇಕು ಬಂದಿದ್ದೆ. ಮತ್ತು ಇವಾಗ ತೋರಿಸ್ತೀನಿ ನೋಡಿ. ನೀವೇನು ನೋಡ್ತಾ ಇದ್ದೀರದು ಎಂಟ್ರೆನ್ಸು, ಅದೇ ನೋಡಿ ಎಂಟ್ರೆನ್ಸು, ಮೇನ್ ರೆಸಾರ್ಟ್ ಎಂಟ್ರೆನ್ಸು. ಮತ್ತು ಆ ಕಡೆ ಸ್ವಿಮ್ಮಿಂಗ್ ಪೂಲು. ಹಂಗೆ ಹೋದರೆ ರೂಮ್ಸ್ಗೆ ಈಗ ಹೋಗ್ಬೋದು. ಹೀಗೆ ಸ್ಟ್ರೈಟ್ ಡೆಡ್ ಎಂಡ್ ಹೋದರೆ ಬೀಚು. ಮತ್ತು ಇವೆಲ್ಲ ಮೇಲ್ಗಡೆ ಇರೋದು ರೂಮ್ಸು. ನಮ್ಮ ರೂಮ್ ಬಂದು ಆ ಕಡೆ, ಮತ್ತು ಇದು ಎಲ್ಲ ರೂಮ್ಸೇ. ಈ ಕಡೆ ಹೋದರೆ ಸ್ಟ್ರೈಟ್ ಡೆಡ್ ಎಂಡ್ ಹೋದರೆ ಬೀಚು. ಅಲ್ಲಿ ನಮ್ಮ ರೂಮ್ ಇರೋದಲ್ಲಿ. ಮತ್ತು ಅಲ್ಲಿ ಕಿಚನು. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಯೋಗ ಎಲ್ಲ ಹೇಳ್ತಾರೆ, ಯೋಗ ಮಾಡಿಸ್ತಾರೆ, ಅದಕ್ಕೆ ಎಕ್ಸ್ಟ್ರಾ ಪ್ಯಾಕೇಜ್ ಇದೆ. ಸ್ಟ್ರೈಟ್ ಹೋದರೆ ಬೀಚು. ನಿನ್ನೆ ಇಲ್ಲೇ ಕ್ರಿಕೆಟ್ ಆಡ್ತಾಯಿದ್ವಿ, ನೆಕ್ಸ್ಟ್ ಲೆವೆಲ್ ಇತ್ತು ಇಲ್ಲಿ ಮಾತ್ರ ವ್ಯೂ. ಇಲ್ಲೇ ಸ್ಟ್ರೈಟ್ ಹೋದರೆ ರೆಸ್ಟೋರೆಂಟು ನೋಡಿ, ಇಲ್ಲೇ ಕ್ರಿಕೆಟ್ ಆಡ್ತಾಯಿದ್ವಿ ನಿನ್ನೆ. ಇದೇ ರೆಸ್ಟೋರೆಂಟಿಂದ ಟಿಫನು ಲಂಚ್ ಮಾಡ್ತಾ ಬೀಚ್ ನೋಡ್ಬೋದು. ನೆಕ್ಸ್ಟ್ ಲೆವೆಲ್ ವ್ಯೂ ಇದೆ ನೋಡಿ, ಅದೇ ರೆಸ್ಟೋರೆಂಟು. ಅಲ್ಲಿಂದ ಸ್ಟ್ರೈಟ್ ವ್ಯೂ ನೋಡಿದ್ರೆ ಇದೆ ಬೀಚು. ಆ್ಯಕ್ಚುಲಿ ಇಲ್ಲಿ ಕುತ್ಕೊಂಡ್ರೆ ನೋಡಿ ಸುತ್ತ ಫುಲ್ ಬೀಚು. ಎಲ್ಲರೂ ರನ್ನಿಂಗ್ ಮಾಡ್ತಾಯಿದ್ದಾರೆ ಬೆಳಗ್ಗೆ. ನೆಕ್ಸ್ಟ್ ಲೆವೆಲ್ ಬೀಚು. ಸ್ಟ್ರೈಟ್ ನೋಡ್ತಾ ಇದ್ದೀರಾ ನೋಡಿ, ಇವೆಲ್ಲ ಬೀಚಿಗೆ ಅಟ್ಯಾಚ್ ಆಗಿರೋ ರೆಸಾರ್ಟು. ಸೇಮ್ ನಮ್ದು ಇಲ್ಲಿಂದ ಇಲ್ಲಿವರೆಗೂ ರೆಸಾರ್ಟು. ಮತ್ತು ಆ ಕಡೆನೂ ರೆಸಾರ್ಟ್ ಇದ್ದಾವೆ ನೋಡಿ ಫುಲ್ಲು. ಇವತ್ತಿನ ಬ್ರೇಕ್ಫಾಸ್ಟ್ ಪಪ್ಪಾಯ ಜ್ಯೂಸ್, ವಾಟರ್ ಮೆಲನ್, ಇಡ್ಲಿ, ಸ್ವೀಟ್ ಪೊಂಗಲ್. ಪೂರಿ ಇದೆ, ನಾನು ಇನ್ನೂ ಟ್ರೈ ಮಾಡಿಲ್ಲ. ಕುರ್ಮಾ, ಚಟ್ನಿ. ನಾನು ಆ್ಯಕ್ಚುಲಿ ಇಷ್ಟು ತೊಗೊಂಡಿದ್ದೀನಿ ನಮ್ಮ ರೂಮಲ್ಲೇ ಮೇಲ್ಗಡೆ. ಫುಲ್ಲು ಪೀಸಾಗಿದೆ. ಫೈನಲಿ ಚೆಕ್ಔಟ್ ಆಯಿತು. ಇವಾಗ ಅಲ್ಲಿ ರಿಸೆಪ್ಷನಲ್ಲಿ ಬಿಲ್ ಪೇ ಮಾಡಿ ಹೊರಡೋದು. ರೆಸಾರ್ಟಿಂದ 1 ಕಿಲೋಮೀಟ್ರು ಇದೆ ಎಂಟ್ರೆನ್ಸು ನೋಡಿ. ಇಲ್ಲೇ ಪ್ಲೇಸ್ ಹೆಂಗಿದೆ, ಹಿಸ್ಟಾರಿಕಲ್ ಪ್ಲೇಸಸ್. ಪಾರ್ಕಿಂಗ್ ಫೀಸ್, ಪ್ರೈವೇಟ್ ಪಾರ್ಕಿಂಗ್ ಫೀಸ್ ಇದೆ. ಮತ್ತು ಆ್ಯಕ್ಚುಲಿ ಪ್ಲೇಸ್ ಇದೆ. ಅನ್ಫಿನಿಶ್ಡ್ ರಾಕ್ ಕಟ್ ಕೇವ್ ಟೆಂಪಲ್ ನಾರ್ತ್ ಆಫ್ ಕೃಷ್ಣ ಮಂಟಪ. ಫಿನಿಶ್ ಆಗಿಲ್ಲ ಇದು. ಇಲ್ಲಿ ಸಿಕ್ಕಾಪಟ್ಟೆ ಗೈಡ್ಗಳಿದ್ದಾರೆ ನೋಡಿ. ಕೇವ್ ಇದೆ, ಕೇವ್ ಒಳಗಡೆ ಏನೂ ಇಲ್ಲ, ಫುಲ್ ಕೇವ್ ಟೈಪ್. ಪಿಲ್ಲರ್ಗಳು ಸಿಕ್ಕಾಪಟ್ಟೆ ಹಳೇದು. ಮತ್ತು ಇಲ್ಲಿ ಬಂದರೆ ಏನೂ ಇಲ್ಲ ಲಾಸ್ಟ್. ಆ್ಯಕ್ಚುಲಿ ಅವ್ರೇನು ಅಲ್ಲಿ ಅನ್ಫಿನಿಶ್ಡ್ ಅಂತ ಹಾಕಿದ್ದಾರೆ, ಅದೇ ಥರ ಎಲ್ಲ ಅನ್ಫಿನಿಶ್ ಆಗಿದೆ. ಫುಲ್ಲು ಕಂಟಿನ್ಯೂಟಿ ಇಲ್ಲ. ಅಲ್ಲಿ ಸ್ಟಾಪ್ ಮಾಡಿದ್ದಾರೆ, ಒಳಗಡೆ ಸ್ಟಾಪ್ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ನೋಡಿ. ಇಲ್ಲೇನು ವಾಟರ್ ಇರಬೇಕಿತ್ತು, ಮೋಸ್ಟ್ಲಿ ಇಲ್ಲ. ಗೋಲೋ, ಹಲೋ. ಬ್ರೇಕ್ಫಾಸ್ಟ್ ಹೇಗಿತ್ತು? ಚೆನ್ನಾಗಿತ್ತು. ಏನು ಟ್ರೈ ಮಾಡಿದೆ ಬ್ರೇಕ್ಫಾಸ್ಟಲ್ಲಿ? ಬ್ರೇಕ್ಫಾಸ್ಟಲ್ಲಿ ದೋಸಾ, ಮಸಾಲಾ ದೋಸಾ, ಆಮೇಲೆ ಇಡ್ಲಿ, ಆಮೇಲೆ ಬ್ರೆಡ್,
ಅಷ್ಟೇ. ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿತ್ತಾ? ಹಾ, ಚೆನ್ನಾಗಿತ್ತು. ಹೇಗಿದೆ ಪ್ಲೇಸ್? ಹಿಸ್ಟಾರಿಕಲ್ ಪ್ಲೇಸ್ ಚೆನ್ನಾಗಿದೆ, ಸೂಪರ್ ಇದೆ. ಮತ್ತದು ಆಕ್ಚುಲಿ ಇದು ಅನ್ಫಿನಿಶ್ಡ್ ಅಂತ ಹಾಕಿದ್ದಾರೆ, ಹಾ ಅಲ್ಲೆಲ್ಲ ಫುಲ್ ಅನ್ಫಿನಿಶ್ಡ್ ಇದೆ ಅಲ್ವಾ? ಹಾ ಫುಲ್ ಇದಿಲ್ಲ, ಕಂಟಿನ್ಯೂಟಿ ಇಲ್ಲ, ಇಲ್ಲ. ಕೇವ್ ತರ ಇದೆ, ಬಟ್ ಒಳಗಡೆ ಇನ್ಸೈಡ್ ಏನೂ ಇಲ್ಲ, ಬಟ್ ಅನ್ಫಿನಿಶ್ಡ್ ಸ್ಪಾಟ್. ನೋಡಿ, ಇಂಡಿಯನ್ ಸಿಟಿಸನ್ 40 rupees, ಅದರ್ಸ್ 600 rupees ಅದರ್ಸ್. ಇಂಡಿಯನ್ ಸಿಟಿಸನ್ ಮಾತ್ರ 40, ಮತ್ತೆ 15 years ಬಿಲೋ ಇರೋರಿಗೆ ಫ್ರೀ ಎಂಟ್ರಿ. ನೋಡಿ, ಇಲ್ಲಿ ಹಾಕಿದಾರೆ ಬ್ಲೂ ಪ್ರಿಂಟ್. ಆಕ್ಚುಲಿ ನಾವ್ ಇಲ್ಲಿದ್ದೀವಿ, ಸಿಕ್ಕಾಪಟ್ಟೆ ಪ್ಲೇಸ್ ಐತಿ ಇಲ್ಲಿ ನೋಡೋದು, ಸಿಕ್ಕಾಪಟ್ಟೆ ದೊಡ್ಡದು ಗುರು ಇದು. ಯಪ್ಪ, ಸೈಟ್ ಮ್ಯಾಪ್, ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್, ಮಹಾಬಲಿಪುರಂ. 40 rupees. ಏನ್ ಇಲ್ಲಿ ಅದ್ಭುತ ಅಂತ ಅಂದ್ರೆ, ಆಕ್ಚುಲಿ ಇಷ್ಟೊಂದ್ ಜನ ಏನ್ ಕಿಲ್ ತುಂಬಿದ್ದಾರೆ ಅಂತಂದ್ರೆ, ನೀವು ನೋಡ್ತಿರ್ಬೋದು ಇಲ್ಲಿ ಕೃಷ್ಣ ಬಟರ್ ಬಾಲ್. ಇಲ್ಲಿ ನೋಡಿ, ನೀವು ಸ್ಟ್ರೈಟ್ ಹೋದ್ರೆ ಅದೊಂದೇ ಒಂದ್ ಕಲ್ಲು ಡೌನ್ ಇದೆ, ಹೆಂಗ್ ಬ್ಯಾಲೆನ್ಸ್ ಮಾಡ್ತೈತೆ ಅಂದ್ರೆ ಅದ್ರ ಕೆಳಗಡೆ ಅಷ್ಟು ಜನ ಆ ನಂಬಿಕೆಯಲ್ಲಿ ಕೂತಿದ್ದಾರೆ, ಆ ಲೆವೆಲ್ಗೆ ಬ್ಯಾಲೆನ್ಸ್ ಮಾಡ್ತಾ ಇದೆ. ಅಷ್ಟು ಜನ ಆ ನಂಬಿಕೆ ಮೇಲೆ ಕೂತಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ನೆಕ್ಸ್ಟ್ ಲೆವೆಲ್ ಕ್ರೇಜ್ ಗುರು. ನೋಡಿ, ಅದೊಂದೇ ಒಂದು ಕಲ್ ಕೆಳಗಡೆ ಎಷ್ಟು ಜನ ಕೂತಿದ್ದಾರೆ ನೀವು ನೋಡ್ತಿರ್ಬೋದು. ನೋಡಿ, ಅಲ್ಲೊಂದೆರಡು ಕಲ್ಲಿದೆ, ಫಾರ್ಮೇಶನ್ ಆಗಿದೆ. ಅಲ್ಲೂ ಅಷ್ಟೇ, ಏನು ಅಂತ ಕ್ಲಾರಿಟಿ ಕೊಟ್ಟಿಲ್ಲ. ಫುಲ್ ಫಿನಿಶ್ ಮಾಡಿರ, ಅದನ್ನ ಅಲ್ಲೇ ಸ್ಟಾಪ್ ಮಾಡಿದಾರೆ. ಮುಂದೆ ಅಲ್ಲೂ ಸ್ಟೆಪ್ಸ್ ಇದೆ ಪಕ್ಕದಲ್ಲಿ ಕೆಳಗಡೆ, ಆದ್ರೆ ಯಾವುದೇ ತರ ಟೆಂಪಲ್ ಏನಿಲ್ಲ ಇಲ್ಲಿ. ಅರ್ಧಕ್ಕೆ ಸ್ಟಾಪ್ ಆಗಿದೆ ಇದು. ಆಕ್ಚುಲಿ ನೀವು ನೋಡ್ತಿರ್ಬೋದು ಎಷ್ಟು ಜನ ಆಟ ಆಡ್ತಾ ಇದಾರೆ ಇಲ್ಲಿ ಅಂದ್ರೆ, ಕಲ್ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡೆ. ಅದು ಒಬ್ರಿಬ್ರಲ್ಲ ಎಲ್ಲ ಊಟ ಮಾಡ್ತಾ ಇದಾರೆ. ಕೆಳಗಡೆ ಯಾರೋ 5 ಜನ ಮಲ್ಗೆ ಇದಾರೆ ಕಲ್ಪಕ್ಕ. ನೋಡಿ, ಫುಲ್ ಓಲ್ಡ್ ಟೆಂಪಲ್. ಇಲ್ಲೊಂದೇ ಟೆಂಪಲ್ ನೋಡಿದ್ ನಾನು ಅವಾಗ್ಲಿಂದ, ಇದೊಂದೇ ಟೆಂಪಲ್. ಯಾವ್ದಿದ್ದು ನೋಡೋಣ ಪ್ಲೇಸ್. ನೋಡಿ, ಗಣೇಶ ರಥ. ನೋಡಿ, ನೀವು ನೋಡ್ತಾ ಇರ್ಬೋದು, ಇದೆ ಗಣೇಶ ರಥ. ಒಳ್ಳೆ ಪೂಜೆ ಮಾಡ್ತಾರೆ. ಈಗ ಜಸ್ಟ್ ಬೀಗ ಹಾಕೋದ್ರು. ಟೆಂಪಲ್ ನೋಡಿದೆ ಆಕ್ಚುಲಿ. ಹೀಗೆ ಸ್ಟ್ರೈಟ್ ಹೋಗೋಣ. ಸಿಗಾಬಟ್ಟೆ ದೊಡ್ಡದು ಗುರು ಇದು. ನಾವಾಗ್ಲೇ ಫ್ರಂಟ್ ಅಲ್ಲಿ ತೋರಿಸಿದ್ನಲ್ಲ ವೇವು, ಅದೇ ಅದು ಆ ಸ್ಪಾಟ್ ಮುಂದೆ. ಮೇಂಟೆನೆನ್ಸ್ ಚೆನ್ನಾಗಿಟ್ಟಿದ್ದಾನೆ. ಕೃಷ್ಣ ಬಟರ್ ಫಾಲ್. ರಾಕ್ ಕಟ್ ವರಾಹ ಟೆಂಪಲ್ ಅಂತ ಇತ್ತಲ್ವಾ ಅಲ್ಲಿ. ನೋಡಿ, ನೀವು ನೋಡ್ತಿರ್ಬೋದು, ವರಾಹ ಸ್ವಾಮಿ ಇದು. ಅದು ಲಕ್ಷ್ಮೀ ದೇವಿ ಆಕ್ಚುಲಿ. ಯಾವ ಲೆವೆಲ್ ಕೆತ್ತಿದ್ದಾರೆ ಅವಾಗ್ಲೇ. ಇಲ್ಲಿ ನೋಡಿ, ಕೈ ಮುಗಿತಿದ್ದಾರೆ. ಅದು ನೋಡಿ, ಅಲ್ಲಿ ಮೂರ್ತಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಅನ್ಫಿನಿಶ್ಡ್. ಇಲ್ಲಿ ಒಳಗಡೆ ಏನಿಲ್ಲ. ಆದರೂ ಈ ತರ ಮೇಂಟೈನ್ ಮಾಡಿದ್ದಾರೆ. ನೋಡಿ, ವರಾಹ ಸ್ವಾಮಿ. ₹40 ಫೀಸ್ ಇಟ್ರು ವರ್ತಿದೆ. ಯಾಕಂದ್ರೆ ಹಳೆ ಮೂರ್ತಿಗಳು ಆತರ ಮೇಂಟೈನ್ ಮಾಡಿ, ಇದು ಅಷ್ಟೇ ಹಳೆ ಮೂರ್ತಿಗಳು ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ನೆಕ್ಸ್ಟ್ ಲೆವೆಲ್ ಇದೆ. ಪೀಸ್ ಫುಲ್ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಮೇನ್ ನೆಕ್ಸ್ಟ್ ಲೆವೆಲ್ ಕ್ಲೀನ್ನೆಸ್ ಇದೆ. ಅಲ್ಲಿ ನೋಡಿದೀವಿ ನೀವು, ತ್ರಿಮೂರ್ತಿ ಕೇವ್ ಟೆಂಪಲ್. ಇದು ಕೃಷ್ಣ ಬಟರ್ ಬಾಲ್ ಅಂತೆ. ಮತ್ತೆ ಅದು ಬಂದು ಗಣೇಶ ಟೆಂಪಲ್. 3 ಸೈಡ್ ಒಂದೊಂದಿದೆ. ನೆಕ್ಸ್ಟ್ ಲೆವೆಲ್ ಇದೆ. ಇದೇ ತರ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಗೋಲು. ಫೈನಲಿ ಹೊಡ್ತಾ ಇದೀವಿ. ನಾನಂತ ನೆಕ್ಸ್ಟ್ ಲೆವೆಲ್ ಸ್ವೆಟ್ಟಿಂಗ್ ಆಗ್ತಾ ಇದೀನಿ. ಟೆಂಪರೇಚರ್ ಸಿಕ್ಕಾಪಟ್ಟೆ ಇದೆ, ಸಿಕ್ಕಾಪಟ್ಟೆ ದೊಡ್ಡದಿದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.